ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಇದರಲ್ಲಿ ಮೊದಲನೇ ಪಾಯಿಂಟು ಎಲೆಕ್ಟ್ರಿಕ್ ಫೀಲ್ಡ್, ಎರಡನೇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತು ಮೂರನೇದಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿ. ಓಕೆ, ಈ ಮೂರನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಮೂರು ಕೂಡ. ಕನಿಷ್ಠ ಪಕ್ಷ ಇದರಿಂದ ಒಂದಾದರೂ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಓಕೆ, ಮೊದಲನೇದಾಗಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಯಾವುದೇ ಒಂದು ಚಾರ್ಜಿನ ಸುತ್ತ ಇರತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಮತ್ತೊಂದು ಚಾರ್ಜನ್ನು ಏನಾದರೂ ನೀವು ತಂದಿಟ್ಟರೆ ಆ ಚಾರ್ಜ್ ಮೇಲೆ ಬಲಪ್ರಯೋಗ ಆಗುತ್ತೆ. ಇಲ್ಲಿ ನಾವು ಮೊದಲೇ ಇಟ್ಟಂಥ ಚಾರ್ಜನ್ನು ನಾವು ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಇನ್ನೊಂದು ಚಾರ್ಜನ್ನು ತಂದಿಡ್ತೀವಲ್ಲ, ಅದನ್ನು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಸೋರ್ಸ್ ಚಾರ್ಜಿನ ಸುತ್ತ ಇರತಕ್ಕಂಥ ಒಂದು ಪ್ರದೇಶ ಏನಿರ್ತದೆ, ಆ ಪ್ರದೇಶದಲ್ಲಿ ಮತ್ತೊಂದು ಚಾರ್ಜನ್ನು ಟೆಸ್ಟ್ ಚಾರ್ಜನ್ನು ತಂದಿಟ್ಟಾಗ ಆ ಟೆಸ್ಟ್ ಚಾರ್ಜ್ ಮೇಲೆ ಒಂದು ಬಲಪ್ರಯೋಗ ಆಗುತ್ತೆ. ಆ ಬಲಪ್ರಯೋಗ ಆದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಮೊಟ್ಟ ಮೊದಲಿಗೆ ಮೈಕಲ್ ಫ್ಯಾರಡೆ ಅವರು ನಮಗೆ ಕೊಡ್ತಾರೆ. ಅವ್ರು ಈ ರೀತಿ ಹೇಳ್ತಾರೆ, ಏನಪ್ಪ ಅಂದರೆ ಒಂದು ಚಾರ್ಜಿನ ಸುತ್ತ ಇರತಕ್ಕಂಥ ಒಂದು ರೀಜನ್ ಆಫ್ ಇನ್ಫ್ಲೂಯೆನ್ಸ್, ಒಂದು ಪ್ರಭಾವ ಇರ್ತದೆ. ಒಂದು ಚಾರ್ಜಿನ ಸುತ್ತ ಇರತಕ್ಕಂಥ ಒಂದು ಪ್ರಭಾವಲಯ, ಆ ಪ್ರಭಾವಲಯಕ್ಕೆ ನಾವಿಲ್ಲಿ ಫೀಲ್ಡ್ ಅಂತ ಕರಿತೀವಿ ಅಂತ ಕಾನ್ಸೆಪ್ಟನ್ನು ಕೊಡ್ತಾರೆ. ನೋಡಿ, ಚಾರ್ಜಿನ ಸುತ್ತ ಇರತಕ್ಕಂಥ ಒಂದು ಫೀಲ್ಡ್. ಮತ್ತು ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಓಕೆ, ಇದನ್ನು ಡೆಫಿನೇಷನ್ ಈ ರೀತಿ ಇದೆ. ದಿ ಫೋರ್ಸ್ ದಟ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ವುಡ್ ಎಕ್ಸ್ಪೀರಿಯನ್ಸ್ ಇಫ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಅಂದರೆ ಒಂದು ವೇಳೆ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಟೆಸ್ಟ್ ಚಾರ್ಜನ್ನು ತಗೊಂಡೋಗಿಟ್ಟರೆ ಆ ಟೆಸ್ಟ್ ಚಾರ್ಜಿನ ಮೇಲೆ ಯಾವುದೇ ಒಂದು ರೀತಿಯ ಬಲಪ್ರಯೋಗ ಆದರೆ ಆಗ ನಾವು ಅಲ್ಲಿ ಎಷ್ಟು ಬಲಪ್ರಯೋಗ ಆಗ್ತಿದೆ ಅನ್ನೋದ್ರ ಮೇಲೆ ಇಲ್ಲಿ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಇಟ್ ಈಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಯೂನಿಟ್ ಪಾಸಿಟಿವ್ ಚಾರ್ಜ್. ಅಷ್ಟೇ ಸಿಂಪಲ್ಲಾಗಿ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಯೂನಿಟ್ ಪಾಸಿಟಿವ್ ಚಾರ್ಜ್. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಇಟ್ಟರೆ ಅದು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇರುತ್ತೆ. ದೇರ್ಫೋರ್ E is equal to F/Q ಅಂತ ಹೇಳಿ ನಾವು ಡಿಫೈನ್ ಮಾಡ್ತೀವಿ. E ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ, F ಅಂದರೆ ಫೋರ್ಸ್ ದಟ್ ಎ ಟೆಸ್ಟ್ ಚಾರ್ಜ್ ವುಡ್ ಎಕ್ಸ್ಪೀರಿಯನ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್ ಅಂತ. ನೆಕ್ಸ್ಟು Q ಅಂತಂದರೆ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ. ದೇರ್ಫೋರ್ E is equal to F/Q. ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ನ್ಯೂಟನ್ ಪರ್ ಕೂಲಂಬ್ ಅಥವಾ ವೋಲ್ಟ್ ಪರ್ ಮೀಟರ್ ಅಂತಕ್ಕಂಥ SI ಯೂನಿಟಿಂದ ಅಳತೆಯನ್ನು ಮಾಡ್ತೀವಿ. ನೋಡಿ, ನ್ಯೂಟನ್ ಪರ್ ಕೂಲಮ್ ಹೇಗೆ ಬಂತು ಅಂದರೆ, ನಾನು ಈಗ ತಾನೇ ಒಂದು ಹೇಳಿದೆ, E is equal to F/Q. ಎಫ್ನ ನಾವು ನ್ಯೂಟನ್ನಿಂದ ಅಳತೆ ಮಾಡ್ತೀವಿ, ಡಿವೈಡೆಡ್ ಬೈ ಕ್ಯೂನ ನಾವು ಕೂಲಂಬಿಂದ ಅಳತೆ ಮಾಡ್ತೀವಿ. ಹಾಗಾಗಿ SI ಯೂನಿಟ್ ಏನಾಗಿದೆ, ನ್ಯೂಟನ್ ಪರ್ ಕೂಲಂಬ್ ಆಗಿದೆ. ನೆಕ್ಸ್ಟ್ ಮುಂದಿನ ಚಾಪ್ಟರ್ಲಿ ಇನ್ನೊಂದು ಸೂತ್ರ ಬರುತ್ತೆ, E is equal to dV/dr ಅಂತೇಳಿ ಒಂದು ಸೂತ್ರ ಬರುತ್ತೆ. ಡಿ.ವಿ ಅಂತಂದರೆ ಪೊಟೆನ್ಷಿಯಲ್ ಅಂತ. ಪೊಟೆನ್ಷಿಯಲನ್ನು ವೋಲ್ಟ್ನಿಂದ ಅಳತೆ ಮಾಡ್ತೀವಿ. DR ಅಂದರೆ ಡಿಸ್ಟೆನ್ಸು, ಮೀಟರಿಂದ ಅಳತೆ ಮಾಡ್ತೀವಿ. ಹಾಗಾಗಿ dV/dr, ವೋಲ್ಟ್ ಪರ್ ಮೀಟರ್, ಎರಡೂ ಕೂಡ SI ಯೂನಿಟ್ಗಳೇ. ಈಗ ಒಂದು ಪಾಯಿಂಟಲ್ಲಿ ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಗಿದೆ ಯಾವುದರಿಂದ? ಸೋರ್ಸ್ ಚಾರ್ಜಿಂದ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಗಬೇಕು ಅಂದರೆ ಒಂದು ಸೋರ್ಸ್ ಚಾರ್ಜ್ ಇರಲೇಬೇಕು. ಈಗ ಒಂದು ಕ್ಯಾಪಿಟಲ್ ಲೆಟ್ರ್ Q ಒಂದು ಸೋರ್ಸ್ ಚಾರ್ಜ್ ಇದೆ ನಮ್ಮ ಹತ್ರ. ಒಂದು Q ಅಂತಕ್ಕಂಥ ಒಂದು ಸೋರ್ಸ್ ಚಾರ್ಜನ್ನು ಒಂದು ಪ್ಲೇಸಲ್ಲಿ ಇಟ್ಟಿದ್ದೀವಿ. ಆ ಸೋರ್ಸ್ ಚಾರ್ಜಿಂದ ಎಷ್ಟೋ ದೂರದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ನಾವು ಕಂಡುಹಿಡಬೇಕು ಅಂದರೆ ಏನು ಮಾಡ್ತೀವಿ? ಒಂದು ಸೂತ್ರವನ್ನು ಬಳಸ್ತೀವಿ. ಈಗ ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟ್ರ್ Q ಅಂತಕ್ಕಂಥದ್ದು ಸೋರ್ಸ್ ಚಾರ್ಜ್. ನಾವು ಈ ಸೋರ್ಸ್ ಚಾರ್ಜಿನ ಎಷ್ಟು ದೂರದಲ್ಲಿ R ಅನ್ನೋ ಡಿಸ್ಟೆನ್ಸಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಟೆಸ್ಟ್ ಚಾರ್ಜನ್ನು ಇಟ್ಟಿದ್ವಿ Q ಅಂತಕ್ಕಂಥದ್ದು. ಈಗ ಈ ಟೆಸ್ಟ್ ಚಾರ್ಜ್ ಏನು ಮಾಡುತ್ತೆ? ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್ ಡ್ಯೂ ಟು ಸೋರ್ಸ್ ಚಾರ್ಜ್. ಎಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡ್ತಾ ಇದೆ ಈ ಸೋರ್ಸ್ ಚಾರ್ಜು ಅನ್ನೋದ್ರ ಆಧಾರದ ಮೇಲೆ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಸೂತ್ರ ಏನಪ್ಪ ಅಂತಂದರೆ E is equal to 1/4πε0 Q/r² ಆಗುತ್ತೆ. ಓಕೆ, ಇದು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ. ನಂತರ ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾರಿಗೂ ಕಾಣಲ್ಲ.
ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು? ಚಿತ್ರದ ಮುಖಾಂತರ ಬರೀಬೇಕಲ್ಲ ನಾವು, ಅಥವಾ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ. ನಾವು ಸುಮ್ಮನೆ ಖಾಲಿ ಪ್ರದೇಶ ಬಿಟ್ಟರೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅನ್ನೋ ಅರ್ಥ ಬರುತ್ತೆ. ನಾವು ಚಿತ್ರದ ಮುಖಾಂತರ ರೆಪ್ರೆಸೆಂಟ್ ಮಾಡಬೇಕೀಗ. ಹಾಗಾಗಿ ನಾವೇನು ಮಾಡ್ತೀವಿ, ಇದೇ ಮೈಕಲ್ ಫ್ಯಾರಡೆ ಏನು ಮಾಡ್ತಾರೆ, ನಮಗೆ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ದೇ ಹ್ಯಾವ್ ಸಜೆಸ್ಟೆಡ್ ದ್ಯಾಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಲೈನ್ಸ್ ಆ್ಯಂಡ್ ದೋಸ್ ಲೈನ್ಸ್ ಆರ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಬರೆದ್ಬಿಟ್ಟು ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದರೆ ಏನು? ಸಿಂಪಲ್ಲಾಗಿ ಹೇಳಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದರೆ ಇನ್ನೇನಿಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಆ ಲೈನ್ ಹೇಗಿರ್ಬೋದು? ಸ್ಟ್ರೈಟ್ ಲೈನೇ ಎಳಿಬೇಕಾ? ಏನಿಲ್ಲ, ನೀವು ಸ್ಟ್ರೈಟ್ ಲೈನ್ ಆದರೂ ಎಳಿಬೋದು, ಕರ್ವ್ಡ್ ಲೈನ್ ಆದರೂ ಎಳಿಬೋದು, ಹೇಗೆ ಬೇಕಾದ್ರೂ ಎಳಿಬೋದು. ನೀವು ಯಾವುದೇ ಒಂದು ಲೈನನ್ನು ಎಳೆದಾಗ ಆ ಲೈನಿಗೆ ನೀವೊಂದು ಟ್ಯಾಂಜೆಂಟನ್ನು ಹೇಳಿದ್ರೆ, ಟ್ಯಾಂಜೆಂಟ್ ಯಾವಾಗ ಹೇಳ್ತೀರಾ? ಕರ್ವ್ಡ್ ಲೈನಿಗೆ ಹೇಳ್ತೀರಾ, ಸ್ಟ್ರೈಟ್ ಲೈನಿಗೆ ಬರಲ್ಲ. ಸ್ಟ್ರೈಟ್ ಲೈನು ಡೈರೆಕ್ಷನನ್ನು ತಿಳಿಸ್ಬಿಡುತ್ತೆ. ಕರ್ವ್ಡ್ ಲೈನ್ ಇದ್ದಾಗ ಅದರ ಡೈರೆಕ್ಷನನ್ನು ತಿಳ್ಕೊಬೇಕು ಅಂತಂದರೆ ನೀವು ಆ ಕರ್ವಿಗೆ ಒಂದು ಟ್ಯಾಂಜೆಂಟನ್ನು ಹೇಳಿದ್ರೆ, ಆ ಟ್ಯಾಂಜೆಂಟು ನೀವು ಯಾವ ಪಾಯಿಂಟಲ್ಲಿ ಟ್ಯಾಂಜೆಂಟನ್ನು ಎಳೆದಿದ್ದೀರೋ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನನ್ನು ತಿಳಿಸುತ್ತೆ. ಓಕೆ, ಹಾಗಾದರೆ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು ಅಂತ ನೋಡೋಣ. ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಎ ಪಾತ್ ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ ಈಸ್ ಎ ಪಾತ್. ಎಂಥ ಪಾತು? ಇಟ್ ಈಸ್ ಎ ಸ್ಟ್ರೈಟ್ ಆರ್ ಇಟ್ ಮೇ ಬಿ ಕರ್ವ್ಡ್ such that if you draw a tangent to any curved line at that point, the tangent gives the direction of the electric field. ಓಕೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನಿನ ಒಂದು ಡೆಫಿನೇಷನ್ನು. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ತಮ್ಮದೇ ಆದಂಥ ಕೆಲವು ಪ್ರಾಪರ್ಟೀಸ್ ಇದ್ದಾವೆ. ಇದನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಕೇಳಬಹುದು. ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಗಮನ ಹರಿಸಿ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು. ತುಂಬ ಸಿಂಪಲ್ ಆಗಿದ್ದಾವೆ. ಓಕೆ, ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಹೇಗಿರ್ತವೆ ಅಂತಂದರೆ, ಅವು ಯಾವಾಗಲೂ ಕೂಡ ಪಾಸಿಟಿವ್ ಚಾರ್ಜಿಂದ ಪ್ರಾರಂಭ ಆಗ್ತವೆ ಮತ್ತು ಅವೆಲ್ಲಿ ಎಂಡ್ ಆಗ್ತವೆ. ಅವು ಒಂದು ವೇಳೆ ಎಂಡ್ ಆಗಬೇಕು ಅನ್ನಂಗಿದ್ರೆ ಅವು ನೆಗೆಟಿವ್ ಚಾರ್ಜಲ್ಲೇ ಎಂಡ್ ಆಗ್ತವೆ. ಒಂದು ವೇಳೆ ನೆಗೆಟಿವ್ ಚಾರ್ಜ್ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಎಲ್ಲಿ ಎಂಡ್ ಆಗ್ಬೋದು? ಎಲ್ಲಿ ಎಂಡ್ ಆಗ್ತವೆ? ಅವು ಇನ್ಫಿನಿಟಿನಲ್ಲಿ ಎಂಡ್ ಆಗ್ಬೋದು. ಓಕೆ, ಇಲ್ಲಿ ಚಿತ್ರ ಗಮನಿಸಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದಾಗ ನೋಡಿ, ಆರೋ ಮಾರ್ಕ್ ಹೊರಗಡೆಗಿದೆ. ನೆಗೆಟಿವ್ ಚಾರ್ಜ್ ಆದಾಗ ಆರೋ ಮಾರ್ಕು ಒಳಗಡೆಗಿದೆ. ಅಂದರೆ ಪಾಸಿಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗ್ತವೆ ಅಲ್ಲಿಂದ. ನೆಗೆಟಿವ್ ಚಾರ್ಜ್ ಇದ್ದರೆ ಅಲ್ಲಿಗೆ ಬಂದು ಏನಾಗ್ತವೆ? ಫೀಲ್ಡ್ ಲೈನ್ಸು ಎಂಡ್ ಆಗ್ತವೆ. ಇದು ಒಂದು ತುಂಬ ಮುಖ್ಯವಾದಂಥ ಪ್ರಾಪರ್ಟಿ. ಎರಡನೇದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್. ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮೇಲೆ ಹಾಯ್ದು ಹೋಗೋದಿಲ್ಲ, ಅಂದರೆ ಕ್ರಾಸ್ ಮಾಡೋದಿಲ್ಲ ಅಂತ. ಒಂದ್ರ ಮೇಲೆ ಇನ್ನೊಂದು ಅಡ್ಡ ಹಾಯ್ದು ಹೋಗೋದಿಲ್ಲ. ಉದಾಹರಣೆ ನೋಡಿ, ಇದನ್ನೇ ತಗೊಳ್ಳಿ. ನೋಡಿ, ಇಲ್ಲಿಂದ ಹೊರಟಂಥ ಚಿತ್ರ ಗಮನಿಸಿ. ಇಲ್ಲಿಂದ ಹೊರಟಂಥದ್ದು ನೋಡಿ ಹೀಗೆ ಹೋಗಿದೆ. ನೆಕ್ಸ್ಟ್ ಇಲ್ಲಿಂದ ಹೊರಟಂಥ ಇನ್ನೊಂದು ಏನಾಗಿದೆ? ಫೀಲ್ಡ್ ಲೈನ್ ಹಿಂಗೆ ಹೋಗಿದೆ. ನೋಡಿ, ಇವೆರಡು ಯಾವುದೇ ಕಾರಣಕ್ಕೂ ಒಂದು ಇನ್ನೊಂದನ್ನು ಓವರ್ ಕ್ರಾಸ್ ಮಾಡೋದಿಲ್ಲ. ಯಾವುದೇ ತಗೊಳ್ಳಿ, ಯಾವುದೇ ಎರಡು ಲೈನ್ ತಗೊಳ್ಳಿ, ಒಂದು ಇನ್ನೊಂದನ್ನು ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡೋದಿಲ್ಲ, ಇಂಟರ್ಸೆಕ್ಟ್ ಮಾಡೋದಿಲ್ಲ. ಅದು ಇನ್ನೊಂದು ಗುಣ. ನೆಕ್ಸ್ಟು ಮೂರನೇದಾಗಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ಸ್. ಅಂದರೆ ಕ್ಲೋಸ್ಡ್ ಲೂಪನ್ನು ಫಾರ್ಮೇಷನ್ ಮಾಡೋದಿಲ್ಲ. ಅಂದರೆ ಅರ್ಥ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಎಲ್ಲಿಂದ ಹೊರಟಿರುತ್ತೋ ಅಲ್ಲಿಗೆ ಬಂದು ಮತ್ತೆ ಸೇರೋದಿಲ್ಲ ಅಂತ ಅಷ್ಟೆ. ಉದಾಹರಣೆಗೆ ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜಿಂದ ಒಂದು ಲೈನ್ ಹೊರಟಿದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸಿಟಿವ್ ಚಾರ್ಜಿಂದ ಹೊರಟಿದೆ. ಹೊರಟಿದ್ದೇನಾಗಿದೆಯಪ್ಪ ಅಂತಂದರೆ ಬಂದು ನೆಗೆಟಿವ್ ಚಾರ್ಜಿಗೆ ಬಂದಿದೆಯೇ ಹೊರತು ಅದು ಮತ್ತೆ ಪಾಸಿಟಿವ್ ಚಾರ್ಜ್ ಬಂದಿಲ್ಲ. ಒಂದು ವೇಳೆ ಬಂದಿದ್ದರೆ ಅದು ಕ್ಲೋಸ್ಡ್ ಲೂಪ್ ಫಾರ್ಮೇಷನ್ ಆಗ್ತಿತ್ತು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಕ್ಲೋಸ್ಡ್ ಲೂಪನ್ನು ಫಾರ್ಮೇಷನ್ ಮಾಡೋದಿಲ್ಲ. ನೆಕ್ಸ್ಟು ಮತ್ತೊಂದು ಗುಣ, ನಾಲ್ಕನೇದು ಅಂತಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದಿ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರ್ತಾವಪ್ಪ ಅಂತಂದರೆ, ಉದಾಹರಣೆಗೆ ಒಂದು ಸರ್ಫೇಸ್ ತೊಗೊಂಡಿದ್ದೀವಿ. ಯಾವ ಥರ? ಒಂದು ಪೇಪರ್ ಥರ ಒಂದು ಸರ್ಫೇಸ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ.
ಓಕೆ, ಪೇಪರ್ ಶೀಟು ಆ ಥರದ್ದೊಂದು ಮೆಟಲ್ ಶೀಟ್ ತೊಗೊಂಡಿದ್ದೀವಿ. ಮೆಟಲ್ ಶೀಟು ಅದು ಫುಲ್ಲಿ ಚಾರ್ಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಚಾರ್ಜ್ ಆದಮೇಲೆ ಅಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಹೊರಡಬೇಕಲ್ವ, ಪಾಸಿಟಿವ್ಲಿ ಚಾರ್ಜ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿಂದ ಹೊರಡಬೇಕು ಅಂದರೆ ಹೇಗೆ ಹೊರಡುತ್ತವೆ ಅಂತಂದರೆ, ದೇ ಸ್ಟಾರ್ಟ್ ನಾರ್ಮಲ್ ಟು ದಿ ಸರ್ಫೇಸ್, ಅಥವಾ ದೇ ಕಮ್ ಔಟ್ ಫ್ರಮ್ ದಿ ಸರ್ಫೇಸ್ ಆ್ಯಂಡ್ ದೇ ಆರ್ ನಾರ್ಮಲ್ ಟು ದಿ ಸರ್ಫೇಸ್. ಆ ಒಂದು ಏನು ಮೆಟಲ್ ಶೀಟ್ ಅಥವಾ ಪೇಪರ್ ಶೀಟ್ಗೆ ನಾರ್ಮಲ್ ಆಗಿ ಅಂದರೆ 90 ಡಿಗ್ರಿ ಕೋನದಲ್ಲಿ ಏನು ಮಾಡ್ತವೆ, ಹೊರಗಡೆ ಬರ್ತವೆ. ನೆಕ್ಸ್ಟು ಇನ್ನೊಂದು ಗುಣ, ಇಫ್ ಯು ಡ್ರಾ ಎ ಟ್ಯಾಂಜೆಂಟ್. ಎಲ್ಲಿ ಟ್ಯಾಂಜೆಂಟ್ ಹೇಳ್ತೀರಾ? ಸ್ಟ್ರೈಟ್ ಲೈನಿಗೆ ನೀವು ಟ್ಯಾಂಜೆಂಟ್ ಎಳೆಯೋಕ್ಕೆ ಬರಲ್ಲ, ಯಾಕೆಂದರೆ ಸ್ಟ್ರೈಟ್ ಲೈನ್ ಇದ್ದರೆ ಅದೇ ಡೈರೆಕ್ಷನ್ನ ತಿಳಿಸ್ಬಿಡುತ್ತೆ. ಕರ್ವ್ಡ್ ಲೈನ್ ಇದ್ದಾಗ ಏನಾಗುತ್ತೆ, ಡೈರೆಕ್ಷನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಷನ್ನು ಪ್ರತಿ ಸಂದರ್ಭದಲ್ಲೂ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ನು ಯಾವುದು ಅಂತ ನಾವು ತಿಳ್ಕೊಬೇಕು ಅಂದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ನಾವೇನು ಮಾಡ್ಬೋದು, ಒಂದು ಇದನ್ನು ಹಾಕೋಣ, ಟ್ಯಾಂಜೆಂಟನ್ನು ಹಾಕೋಣ. ನೀವು ಇಲ್ಲಿ ಈ ಥರ ಹೆಂಗೆ ಟ್ಯಾಂಜೆಂಟನ್ನೇ ಈ ರೀತಿ ಹಾಕಿದ್ರೆ, ಈ ಟ್ಯಾಂಜೆಂಟ್ ಏನು ಮಾಡುತ್ತೆ, ಆ ಪಾಯಿಂಟಲ್ಲಿ ಎಲ್ಲಿ ಈ ಪಾಯಿಂಟಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಆ ಡೈರೆಕ್ಷನ್ನ ತಿಳಿಸುತ್ತೆ, ಇಲ್ಲಿದೆ. ನೀವು ಒಂದು ವೇಳೆ ಇಲ್ಲೆಲ್ಲೋ ಟ್ಯಾಂಜೆಂಟನ್ನು ಹಾಕಿದ್ರೆ, ಇಲ್ಲಿ ಉದಾಹರಣೆ ನೋಡಿ, ಇಲ್ಲಿ ಟ್ಯಾಂಜೆಂಟನ್ನು ಇಲ್ಲೇನಾದರೂ ಹಿಂಗೆ ಹೇಳಿದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡು ಯಾವ ಡೈರೆಕ್ಷನಲ್ಲಿದೆ ಆ ಪಾಯಿಂಟಲ್ಲಿ ಅಂತ ತೋರಿಸುತ್ತೆ. ಈ ರೀತಿ ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಟ್ ಎನಿ ಪಾಯಿಂಟ್, ಎಲ್ಲಾದರೂ ಹಾಕಿ ನೀವು, ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಏನು ಅಂತ ಹೇಳಿ ತಿಳಿಸುತ್ತೆ. ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಂತರ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ನಾವು ಹೇಗೆ ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಒಂದೆರಡು ಎಕ್ಸಾಂಪಲ್ಗಳ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಒಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಅದರ ಸುತ್ತ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತದೆ ನೋಡಿ. ಒಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇರ್ತದೆ. ಯಾವ ರೀತಿ ಇರ್ತದೆ? ಮಧ್ಯದಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಆ ಪಾಸಿಟಿವ್ ಚಾರ್ಜಿಂದ ಏನಾಗ್ತಾ ಇದ್ದಾವೆ, ಲೈನ್ಸ್ ಎಲ್ಲವೂ ಡೈವರ್ಜ್ ಆಗ್ತಾ ಇದ್ದಾವೆ. ಹೇಗೆ ಅಂತಂದರೆ, ಇನ್ ದಿ ರೇಡಿಯಲ್ ಡೈರೆಕ್ಷನ್, ಅಂದರೆ ರೇಡಿಯಸನ್ನು ಹೇಳ್ದಂಗೆ, ಒಂದು ಸರ್ಕಲ್ಗೆ ರೇಡಿಯಸನ್ನು ಹೇಳ್ತೀವಲ್ಲ, ಆ ರೇಡಿಯಲ್ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲವೂ ಏನಾಗ್ತವೆ, ಚಾರ್ಜಿಂದ ಹೊರಗಡೆ ಇರ್ತವೆ, ಹೊರಗಡೆಗೆ ಬರ್ತವೆ. ಅಂದರೆ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್ಸ್, ಯಾವಾಗ ಪಾಸಿಟಿವ್ ಚಾರ್ಜ್ ಇದ್ದರೆ. ಅದೇ ನೆಗೆಟಿವ್ ಚಾರ್ಜ್ ಇದ್ದರೆ ಹೇಗಿರ್ತದೆ ಅಂತಂದರೆ, ದೀಸ್ ಲೈನ್ಸ್ ಆರ್ ಒನ್ಸ್ ಅಗೈನ್ ರೇಡಿಯಲ್ ಬಟ್ ದಿ ಡೈರೆಕ್ಷನ್ ಈಸ್ ಇನ್ವರ್ಡ್ಸ್. ಚಾರ್ಜಿನ ಕಡೆಗೆ ಇರುತ್ತೆ ಡೈರೆಕ್ಷನ್. ನೋಡಿ, ಎರಡೂ ಚಿತ್ರಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಡೈರೆಕ್ಷನ್ ಅಷ್ಟೇ ವ್ಯತ್ಯಾಸ. ಪಾಸಿಟಿವ್ ಚಾರ್ಜ್ ಇದ್ದರೆ ಹೊರಮುಖವಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಇದ್ದರೆ ಒಳಮುಖವಾಗಿರುತ್ತೆ. ಇಫ್ ದೇರ್ ಆರ್ ಟೂ ಈಕ್ವಲ್ ಚಾರ್ಜಸ್ ಹ್ಯಾವಿಂಗ್ ಆಪೋಸಿಟ್ ಸೈನ್, ಒಂದು ಪಾಸಿಟಿವ್ ಚಾರ್ಜು ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಸುತ್ತ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಿದ್ರೆ ಈ ರೀತಿ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಗಮನಿಸಿ, ಇದು ಪಾಸಿಟಿವ್ ಚಾರ್ಜು, ಇದು ನೆಗೆಟಿವ್ ಚಾರ್ಜು. ಪಾಸಿಟಿವ್ ಚಾರ್ಜಿಂದ ಎಷ್ಟು ಫೀಲ್ಡ್ ಲೈನ್ಸ್ ಹೊರಟಿದಾವೋ, ನೆಗೆಟಿವ್ ಚಾರ್ಜ್ಗೂ ಕೂಡ ಅಲ್ಲೂ ಕೂಡ ಅಷ್ಟೇ ಫೀಲ್ಡ್ ಲೈನ್ಸು ಒಳಗಡೆ ಬಂದಿದ್ದಾವೆ. ಯಾಕೆ ಅಂತಂದರೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಇವೆರಡರದ್ದು ಸೇಮ್ ಇರುತ್ತೆ, ಇದ್ರದ್ದು ಮ್ಯಾಗ್ನಿಟ್ಯೂಡು ಇದ್ರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಹಾಗಾಗಿ ಇಲ್ಲಿಂದ ಎಷ್ಟು ಹೊರಡ್ತವೋ ಅಷ್ಟು ಇಲ್ಲಿ ಎಂಡ್ ಆಗಬೇಕು, ಹಾಗೆ ಬರಿಬೇಕು. ನೀವಿಲ್ಲಿ ಮ್ಯಾಗ್ನಿಟ್ಯೂಡ್ ಒಂದೇ ಇದ್ದಾಗ, ಇಲ್ಲಿ ನೀವು ಒಂದು 20 ಲೈನ್ ಬರೆದ್ಬಿಟ್ಟು ಇಲ್ಲೊಂದು 2 ಲೈನ್ ಹಂಗೆ ಬರೆಯೋಂಗಿಲ್ಲ. ನೀವು ಇಲ್ಲಿ 20 ಲೈನ್ ಬರೆದ್ರೆ, 20 ಲೈನ್ ಹೊರಟ್ರೆ ಇಲ್ಲಿ 20 ಲೈನ್ ಸೇರಬೇಕು, ಮ್ಯಾಗ್ನಿಟ್ಯೂಡ್ ಒಂದೇ ಇದ್ದಾಗ. ನೆಕ್ಸ್ಟು 4ನೇದಾಗಿ ಇನ್ನೊಂದು ಎಕ್ಸಾಂಪಲು, ಅರೌಂಡ್ 2 ಈಕ್ವಲ್ ಪಾಸಿಟಿವ್ ಚಾರ್ಜ್. 2 ಪಾಸಿಟಿವ್ ಚಾರ್ಜ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ನೋಡಿ, 2 ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗುತ್ತೆ, ಒಂದು ಇನ್ನೊಂದನ್ನು ರಿಪೆಲ್ ಮಾಡ್ತವೆ. ಹಾಗಾಗಿ ಈ ರೀತಿ ಒಂದು ಕಾನ್ಫಿಗರೇಷನ್ ಬರುತ್ತೆ. ಪ್ರಶ್ನೆ ಹಿಂಗೆ ಕೇಳ್ಬೋದು, ಅರೌಂಡ್ 2 ಈಕ್ವಲ್ ನೆಗೆಟಿವ್ ಚಾರ್ಜ್ ಅಂತ ಕೇಳಿದ್ರೆ, ನೋಡಿ ಇದೇ ಚಿತ್ರನೇ, ಯಾವುದು ನೋಡಿ, ಇದೇ ಚಿತ್ರನೇ ಬರೀಬೇಕು ನೀವು, ಆದರೆ ಡೈರೆಕ್ಷನನ್ನು ಚೇಂಜ್ ಮಾಡಬೇಕು. ಯಾಕೆ ಅಂತಂದರೆ, ನೆಗೆಟಿವ್ ಚಾರ್ಜನ್ನು ಬರೆದಾಗ ರೇಡಿಯಲಿ ಇನ್ವರ್ಡ್ಸ್ ಆಗಿರುತ್ತೆ ಡೈರೆಕ್ಷನ್. ಹಾಗಾಗಿ ನೀವು ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ನೆಗೆಟಿವ್ ಚಾರ್ಜ್ಗಾಗುತ್ತದು. ಓಕೆ, these are some examples of electric field lines that can be drawn around some system of charges. ನಂತರ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿ. ಇಲ್ಲಿ ಫ್ಲಕ್ಸ್ ಅಂತಂದರೆ ಇನ್ನೇನಿಲ್ಲ, ಫ್ಲಕ್ಸ್ ಅಂದರೆ ಪ್ರವಾಹ ಅನ್ನೋ ಅರ್ಥ ಅಷ್ಟೇ, ಇನ್ನೇನಿಲ್ಲ.
ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ಎಲೆಕ್ಟ್ರಿಕ್ ಪ್ರವಾಹ ಅಂತ. ಇಲ್ಲಿ ಎಲೆಕ್ಟ್ರಿಕ್ ಪ್ರವಾಹ ಅಂದರೆ ಎಲೆಕ್ಟ್ರಿಕ್ ಫೀಲ್ಡಿನ ಪ್ರವಾಹ ಅಂತ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ನಾವು ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಗಿದೆ ನಮಗೆ ಈಗಾಗಲೇ. ಎಲೆಕ್ಟ್ರಿಕ್ ಫೀಲ್ಡನ್ನ ಲೈನ್ಗಳಿಂದ ಅಂದರೆ ಫೀಲ್ಡ್ ಲೈನ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನಿನ ಪ್ರವಾಹ ಅಂತ. ಓಕೆ, ಡೆಫಿನೇಷನ್ ನೋಡ್ಕೊಂಬಿಡಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸರ್ಫೇಸ್ ಈಸ್ ಡಿಫೈನ್ಡ್ ಆ್ಯಸ್, ಯಾವ ರೀತಿ ಡಿಫೈನ್ ಮಾಡ್ತೀವಿ? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲ್ ಟು ದಿ ಸರ್ಫೇಸ್. ಹೇಗೆ ಪಾಸ್ ಆಗಬೇಕು? ಯಾವುದೋ ಒಂದು ಸರ್ಫೇಸ್ ಇಟ್ಟಿದ್ದೀವಿ ನಾವು, ಆ ಸರ್ಫೇಸ್ ಮುಖಾಂತರ ಆ ಸರ್ಫೇಸಿಗೆ ನಾರ್ಮಲ್ಲಾಗಿ ಇಷ್ಟು ಪಾಸ್ ಆಗ್ತಾಯಿದ್ದಾವೆ. ನಾರ್ಮಲ್ ಅಂತಂದರೆ ಸುಮ್ಮನೆ ತಮಾಷೆ, ನಾರ್ಮಲ್ಲಾಗಿ ಆ ಥರ ಅಲ್ಲ. ನಾರ್ಮಲ್ ಅಂದರೆ ಮೇಕಿಂಗ್ ಆ್ಯನ್ ಆ್ಯಂಗಲ್ ಆಫ್ 90 ಡಿಗ್ರಿ ಅಂತ ಅರ್ಥ. ಓಕೆ, ಒಂದು ಸರ್ಫೇಸಿಗೆ 90 ಡಿಗ್ರಿ ಕೋನದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಅದನ್ನು ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಚಿತ್ರವನ್ನು ಗಮನಿಸಿ. ಇಲ್ಲಿ ಕೆಂಪುದಿದೆಯಲ್ಲ, ಇದೊಂದು ಸರ್ಫೇಸು. ಈ ಸರ್ಫೇಸ್ ಮುಖಾಂತರ ಎಷ್ಟು ಪಾಸ್ ಆಗ್ತಾ ಇದ್ದಾವೆ ನೋಡಿ. ಈ ಹಸಿರು ಇದಾವಲ್ಲ ಲೈನ್ಗಳು, ಇವು ಮಾತ್ರ ಪಾಸ್ ಆಗ್ತಿದ್ದಾವೆ. ಅಂದರೆ 3 ಲೈನ್ಗಳು ಪಾಸ್ ಆಗ್ತಾ ಇದ್ದಾವೆ. ಅದರಲ್ಲಿ 90 ಡಿಗ್ರಿನಲ್ಲಿ ಎಷ್ಟಾಗ್ತಾ ಇದ್ದಾವೆ ಅಂತ ಹೇಳಬೇಕು. ಹಾಗಾದರೆ 90 ಡಿಗ್ರಿನಲ್ಲಿ ಎಷ್ಟಾಗ್ತಾ ಇದ್ದಾವೆ ಅಂತ ಹೇಳಬೇಕು ಅಂತಂದರೆ ಅಲ್ಲಿ 2 ಅಂಶವನ್ನು ಅವಲಂಬಿಸಿರುತ್ತೆ. ಒಂದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನಿನ ಡೈರೆಕ್ಷನ್ ಹೇಗಿದೆ ಮತ್ತು ಏರಿಯಾದ ಓರಿಯೆಂಟೇಷನ್ ಹೇಗಿದೆ ಅಂತ. ಯಾಕೆಂದರೆ ಏರಿಯಾದ ಓರಿಯೆಂಟೇಷನ್ ಚೇಂಜ್ ಆದ್ರೂ 90 ಡಿಗ್ರಿ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಡೆಲ್ಟಾ ಎಸ್ ಅಂತ ಏನು ಮಾಡಿದ್ದೀವಿ ಏರಿಯಾ, ಎರಡೂ ಕೂಡ ವೆಕ್ಟರ್ ಕ್ವಾಂಟಿಟಿಗಳೇ. ಇಲ್ಲಿ ಏರಿಯಾನು ವೆಕ್ಟರ್ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಫೀಲ್ಡನ್ನು ವೆಕ್ಟರ್ ಕ್ವಾಂಟಿಟಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡು 2 ಅಂಶಗಳನ್ನು ಅವಲಂಬಿಸಿರುತ್ತೆ. ಒಂದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನನ್ನು ಅವಲಂಬಿಸಿರುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಏರಿಯಾನೂ ಕೂಡ ಅವಲಂಬಿಸಿರುತ್ತೆ. ಏರಿಯಾ ಕಡಿಮೆ ಇದ್ದಾಗ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಏರಿಯಾ ಕಡಿಮೆ ಇರುತ್ತೆ. ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಇದ್ರೂ ಕೂಡ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಏರಿಯಾ ಅದು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ನಾವು ಅದನ್ನು ಅಳತೆ ಮಾಡಬೇಕು ಅಂದರೆ ಒಂದು ಯೂನಿಟನ್ನು ಬಳಸ್ತೀವಿ. ಇಲ್ಲಿ ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕೂಲಂಬಿಂದ ಅಳತೆಯನ್ನು ಮಾಡ್ತೀವಿ. ಓಕೆ, ಅದಕ್ಕೊಂದು ಸೂತ್ರ ಹೇಗಿದೆಯಪ್ಪ ಅಂತಂದರೆ ಡೆಲ್ಟಾ ಫೈ ಅಂತಂದರೆ ಫ್ಲಕ್ಸ್ ಅಂತ ಹೇಳಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಡೆಲ್ಟಾ ಫೈ ಅಂದರೆ ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋ ಅರ್ಥ. ಇಲ್ಲಿ ಅಂದರೆ ಒಂದು ಸ್ಮಾಲ್ ಏರಿಯಾ ತೊಗೊಂಡಿದ್ದೀವಿ ಅಂತ ಅರ್ಥ ಇಲ್ಲಿ. ಓಕೆ, ಫೈ ಈಸ್ ಈಕ್ವಲ್ ಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಮೇಲೂ ಡಿಪೆಂಡ್ ಆಗಿದೆ, ಜೊತೆಗೆ ಏರಿಯಾ ಮೇಲೂ ಡಿಪೆಂಡ್ ಆಗಿದೆ. ಇಲ್ಲಿ ಏರಿಯಾವನ್ನು ಡೆಲ್ಟಾ ಎಸ್ ಅಂತ ಬರೆದಿದ್ದೀವಿ, ಆರೋ ಮಾರ್ಕನ್ನು ಹಾಕಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಏರಿಯಾ ಅಂತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಯಾಕೆಂದರೆ ಏರಿಯಾ ಚೇಂಜ್ ಆಗ್ತಾ ಹೋದಂಗೆ, ಅಂದರೆ ಓರಿಯೆಂಟೇಷನ್ ಚೇಂಜ್ ಆಗ್ತಾ ಹೋದಂಗೆ ಏನಾಗುತ್ತೆ, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಏರಿಯಾ ಆಲ್ಸೋ ಚೇಂಜಸ್. ಓಕೆ, ಇದರ ಮ್ಯಾಗ್ನಿಟ್ಯೂಡನ್ನು ಬರೆದ್ರೆ ಓಕೆ, ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಇ ಎಸ್ ಕಾಸ್ ಥೀಟಾ ಅಂತ ಆಗುತ್ತೆ. ನೀವು ಫಸ್ಟ್ ಪಿ ಯು ಸಿನ ತಿಳ್ಕೊಂಡಿರಿ, ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ ಅಂತ. ಹಾಗೆ ಇಲ್ಲಿ ಬರೆದ್ರೆ ಇ ಡಾಟ್ ಡೆಲ್ಟಾ ಎಸ್ ಅಂತಂದರೆ ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ಅಂತಾಯಿತು. ಓಕೆ, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು, ಡೆಲ್ಟಾ ಎಸ್ ಅಂತಂದರೆ ಇಲ್ಲಿ ಏರಿಯಾ ವೆಕ್ಟರ್ ಆಯಿತು. ಇದೇನೋ ಹೊಸದು ಬಂದಿದೆಯಲ್ಲ ಕಾಸ್ ಥೀಟಾ. ವಾಟ್ ಈಸ್ ದಿಸ್ ಥೀಟಾ ಅಂತಂದರೆ ಥೀಟಾ ಈಸ್ ನಥಿಂಗ್ ಬಟ್ ದಿ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏರಿಯಾ ವೆಕ್ಟರ್ ಹೇಗಿದೆ ನೋಡಿ, ಇದು ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಹೇಗಿರುತ್ತಪ್ಪ ಅಂದರೆ ಏರಿಯಾಕ್ಕೆ 90 ಡಿಗ್ರಿನಲ್ಲಿ ಇರುತ್ತೆ. ಅಂದರೆ ಒಂದು ಸರ್ಫೇಸಿಗೆ ನೀವು ನಾರ್ಮಲನ್ನು ಹೇಳಿದ್ರೆ ಆ ನಾರ್ಮಲ್ ಏನು ಮಾಡುತ್ತೆ, ಏರಿಯಾ ವೆಕ್ಟರ್ನ ದಿಕ್ಕನ್ನು ಸೂಚಿಸುತ್ತೆ. ನೋಡಿ, ಇಲ್ಲಿ ಏರಿಯಾ ವೆಕ್ಟರ್ನ ದಿಕ್ಕು ಹೀಗಿದೆ, ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಹೀಗಿದೆ. ಇವೆರಡರ ನಡುವೆ ಇರ್ತಕ್ಕಂಥ ಕೋನ, ಈ ಕೋನ ದಟ್ ಈಸ್ ಥೀಟಾ. ಈಗ ಈ ಎಲೆಕ್ಟ್ರಿಕ್ ಫ್ಲಕ್ಸು ಯಾವಾಗ ಹೆಚ್ಚಿರುತ್ತೆ, ಯಾವಾಗ ಕಡಿಮೆ ಇರುತ್ತೆ, ಒಂದು 2 ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ವೆನ್ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್, ಅಂದರೆ ಒಂದು ಸರ್ಫೇಸಿಗೆ ಎಲೆಕ್ಟ್ರಿಕ್ ಫೀಲ್ಡು ನಾರ್ಮಲ್ ಆಗಿದ್ದರೆ ಆವಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ ನಾವು. ನೋಡಿ, ಚಿತ್ರವನ್ನು ಗಮನಿಸಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ, ಸರ್ಫೇಸಿಗೆ ನಾರ್ಮಲ್ ಆಗಿದೆ ಅಥವಾ ಏರಿಯಾಕ್ಕೆ ನಾರ್ಮಲ್ ಆಗಿದೆ. ನೋಡಿ, ಇಲ್ಲಿ ಈ ಏರಿಯಾ ಅಂತಂದರೆ ಏರಿಯಾನ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ದಂಗೆ, ನಾವು ಈ ಏರಿಯಾ ವೆಕ್ಟರ್ ಅಂದಮೇಲೆ ಡೈರೆಕ್ಷನ್ ಏನಪ್ಪ ಅಂದರೆ ನೋಡಿ, ಇದು ಏರಿಯಾದ ಡೈರೆಕ್ಷನ್. ಇದು ಅಂದರೆ ಏರಿಯಾಕ್ಕೆ ನೀವು ನಾರ್ಮಲನ್ನು ಹೇಳಿದ್ರೆ ದಟ್ ನಾರ್ಮಲ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ಏರಿಯಾ. ಓಕೆ, ಈಗ ಇ ಮತ್ತು ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇ ಮತ್ತು ಎನ್ ಎರಡು ಹೇಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ, ಒಂದೇ ಡೈರೆಕ್ಷನಲ್ಲಿ ಇದ್ದಾವೆ.
ಯಾವಾಗ ಈ ರೀತಿ ಆಗುತ್ತಪ್ಪ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಕೋನ ಏನಾಗುತ್ತೆ, ತೀಟ ಏನಾಗುತ್ತೆ, 0 ಆಗುತ್ತೆ. ಅಂದರೆ ಏರಿಯಾ ವೆಕ್ಟರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇವುಗಳ ನಡುವೆ ಇರ್ತಕ್ಕಂಥ ಕೋನ ಏನಾಯಿತು, 0 ಆಯಿತು. 0 ಆದ ತಕ್ಷಣ ಇಂದಿನ ಸೂತ್ರವನ್ನು ನೆನಪಿಸ್ಕೊಳ್ಳಿ, ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎಸ್ ಕಾಸ್ ತೀಟ ಆಗಿತ್ತು. ಲೈಕ್ ವಾಟ್ ಈಸ್ ತೀಟಾ ಇಲ್ಲಿ 0 ಆಯಿತು. ಕಾಸ್ 0 ಇಸ್ ಈಕ್ವಲ್ ಟು 1 ಆಗುತ್ತೆ. ಆವಾಗ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಎಸ್ ಆಯಿತು. ಅಂದರೆ ದಿ ಫ್ಲಕ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಅಂದರೆ ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಏರಿಯಾಕ್ಕೆ 90 ಡಿಗ್ರಿನಲ್ಲಿದ್ದಾಗ ಫ್ಲಕ್ಸು ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ದಟ್ ಈಸ್ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಸ್ ಥ್ರೂ ದಟ್ ಸರ್ಫೇಸ್. ಯಾವಾಗ ನಾರ್ಮಲ್ಲಾಗಿ ಪಾಸ್ ಆಗಬೇಕಾದ್ರೆ ಫ್ಲಕ್ಸು ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟ್ ಎರಡನೇ ಸಂದರ್ಭ, ವೆನ್ ಇ ಈಸ್ ಪ್ಯಾರಲಲ್ ಟು ದಿ ಸರ್ಫೇಸ್. ಓಕೆ, ಚಿತ್ರವನ್ನು ಗಮನಿಸಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ನು ಮತ್ತು ಸರ್ಫೇಸ್ ಹೇಗಿದೆ ನೋಡಿ, ಸರ್ಫೇಸಿಗೆ ಪ್ಯಾರಲಲ್ ಆಗಿ ಹೋಗ್ತಾ ಇದೆ ಅಥವಾ ಏರಿಯಾ ವೆಕ್ಟರ್ಗೆ 90 ಡಿಗ್ರಿನಲ್ಲಿ ಹೋಗ್ತಾ ಇದೆ. ಹಾಗಾಗಿ ಏರಿಯಾ ವೆಕ್ಟರು ಮತ್ತು ಎಲೆಕ್ಟ್ರಿಕ್ ಫೀಲ್ಡನ್ನು ಇವುಗಳ ನಡುವೆ ಇರ್ತಕ್ಕಂಥ ಕೋನ 90 ಡಿಗ್ರಿ ಆಯಿತು. 90 ಡಿಗ್ರಿ ಆದಾಗ ಕಾಸ್ 90 ಈಸ್ ಈಕ್ವಲ್ ಟು 0 ಆಗಿಬಿಡುತ್ತೆ. ಆವಾಗ ಫ್ಲಕ್ಸ್ ವಿಲ್ ಬಿ ಮಿನಿಮಮ್ ಅಥವಾ ಫ್ಲಕ್ಸ್ ಈಸ್ 0. ಅಂದರೆ ಫ್ಲಕ್ಸ್ 0 ಯಾವಾಗ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಸರ್ಫೇಸಿಗೆ ಪ್ಯಾರಲಾಗಿ ಹೋದಾಗ ಅಥವಾ ಏರಿಯಾ ವೆಕ್ಟರ್ಗೆ ನಾರ್ಮಲಾಗಿ ಹೋದಾಗ. ಓಕೆ, ಈ ಸಂದರ್ಭದಲ್ಲಿ ನೋಡಿ, ಫೀಲ್ಡ್ ಲೈನ್ ಪಾಸಸ್ ಥ್ರೂ ದಿ ಸರ್ಫೇಸ್. ಇನ್ ದಿಸ್ ಕೇಸ್ ನೋ ಫೀಲ್ಡ್ ಲೈನ್ಸ್. ನೋಡಿ, ಫೀಲ್ಡ್ ಲೈನ್ಸ್ ಹೋಗ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ, ಪ್ಯಾರಲಾಗಿ ಹೋಗ್ತಾ ಇದೆ. ಇದರ ಮುಖಾಂತರ ತೂರಿ ಹೋಗ್ತಾ ಇಲ್ಲ. ಈ ಸರ್ಫೇಸ್ ಮುಖಾಂತರ ತೂರು ಹೋಗ್ತಾ ಇಲ್ಲ, ಸರ್ಫೇಸಿಗೆ ಪ್ಯಾರಲಾಗಿ ಹೋಗ್ತಾ ಇದೆ. ಹಾಗಾಗಿ ಹೌ ಮಚ್ ಲೈನ್ಸ್ ಅಥವಾ ಹೌ ಮೆನಿ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಟ್ ಸರ್ಫೇಸ್ ಅಂದರೆ ನೋ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಿ ಸರ್ಫೇಸ್. ಆಲ್ ದಿ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದಿ ಸರ್ಫೇಸ್. ಹಾಗಾಗಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಯಾವಾಗಿರುತ್ತೆ ಅಂದರೆ ವೆನ್ ತೀಟಾ ಇಸ್ ಈಕ್ವಲ್ ಟು 0 ಆದಾಗ. ತೀಟಾ ಇಸ್ ಈಕ್ವಲ್ ಟು 0 ಅಂತಂದರೆ ನಾರ್ಮಲ್ಲಿನ ಡೈರೆಕ್ಷನ್ನು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ನು ಒಂದೇ ಆದರೆ ತೀಟಾ 0 ಆಗುತ್ತೆ. ಎರಡನೇ ಸಂದರ್ಭದಲ್ಲಿ ನೋಡಿ, ನಾರ್ಮಲ್ಲಿನ ಡೈರೆಕ್ಷನ್ನು ಮತ್ತು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ನು 90 ಡಿಗ್ರಿನಲ್ಲಿದೆ. ಆವಾಗ ಫ್ಲಕ್ಸ್ ಏನಾಗುತ್ತೆ, ಮಿನಿಮಮ್ ಆಗುತ್ತೆ. ಓಕೆ, ಈ ಪ್ರಶ್ನೆ ಕೇಳ್ಬೋದು, ಯಾವ ರೀತಿ ಕೇಳ್ತಾರೆ, ಡಿಸ್ಕಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಫ್ಲಕ್ಸ್ ಅಂತ ಕೇಳ್ಬೋದು. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.